ಆತ್ಮೀಯ ವೀಕ್ಷಕರೇ, ಆಧ್ಯಾತ್ಮಿಕ ಕೆಲವು ಮಹತ್ವದ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಾಸ್ತವಿಕ ಬದುಕಿನ ಜನರ ನಡೆನುಡಿ, ಸ್ವಭಾವ, ಸಂಸ್ಕೃತಿ, ಸಂಸ್ಕಾರ ಇವುಗಳು ಯಾವ ರೀತಿ ಬದಲಾಗ್ತಾ ಇದೆ. ಈ ವಾಸ್ತವಿಕ ಬದುಕಿನ ಜನರ ನಡೆನುಡಿ ಇವುಗಳ ಕುರಿತು ಕೆಲವು ಮಹತ್ವದ ವಿಷಯಗಳು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ. ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಸಂಸಾರದಲ್ಲಿ ಕಲಿತುಕೊಳ್ಳುವುದು ಬಹಳಷ್ಟಿದೆ. ನೀನು ನೀತಿವಂತನಾಗಿರು, ಆದರೆ ನೀತಿಹೀನನಾಗಬೇಡ. ಎಲ್ಲರ ಬಾಯಲ್ಲಿರೋ, ಯಾರ ಅಲ್ಲಲ್ಲೇ ಇರಬೇಡ. ಮುಖಕ್ಕೆ ಮುಖ ಕೊಟ್ಟು ಮಾತನಾಡು, ಆದರೆ ಹಿಂದೆ ಯಾವತ್ತೂ ಮಾತನಾಡಬೇಡ. ವಿಚಾರವಂತನಾಗಿರು, ಆದರೆ ವಿಚಾರಹೀನನಾಗಿರಬೇಡ. ಕಷ್ಟಪಟ್ಟು ದುಡಿದು ಉಣೋದು ಕಲಿ, ಆದರೆ ಬೇರೆಯವರ ಹತ್ತಿರ ಭಿಕ್ಷೆ ಬೇಡುವುದು ಬೇಡ. ಇದು ಬದುಕು ಚಿಕ್ಕದು. ಇರುವಷ್ಟು ದಿನ ಎಲ್ಲರೊಂದಿಗೆ ನಗುತ್ತಾ ಸಂಸಾರ ಮಾಡು, ಅಷ್ಟೇ ಜೀವನ. ಬೇರೆಯವರ ಮನೆಗೆ ಹೋಗುವಾಗ ಕಣ್ಣಿದ್ದು ಕೊಡೋಣಂತೆ ಇರು, ಮರಳಿ ಬರುವಾಗ ಮೂಕನಾಗಿ ಇರು. ಬೇರೆಯವರ ಬಡತನದ ಬಗ್ಗೆ ಇಲ್ಲ ಸಲ್ಲದ ಮಾತನಾಡಬೇಡ. ಬಡತನ ಶ್ರೀಮಂತಿಕೆಯು ಗೋಡೆ ಮೇಲಿನ ಸುಣ್ಣ ಇದ್ದ ಹಾಗೆ. ಏಕೆಂದರೆ ಒಂದೇ ದಿನದಲ್ಲಿ ಫುಟ್ಪಾತ್ ಮೇಲೆ ಇದ್ದವ ಸಿಂಹಾಸನ ಮೇಲೆ ಕುಳಿತುಕೊಳ್ಬೋದು, ಮತ್ತು ಸಿಂಹಾಸನ ಮೇಲೆ ಇದ್ದವನು ಮತ್ತು ಫುಟ್ಪಾತ್ ಮೇಲೆ ಬರ್ಬೋದು. ರೂಪ ಮತ್ತು ರೂಪಾಯಿ ಬಗ್ಗೆ ಭಾಳ ಜಂಬದ ಅಹಂಕಾರದ ಮಾತುಗಳು ಬೇಡ. ಇನ್ನೊಂದು ಮಹತ್ವದ ವಿಷಯ ಹೇಳ್ತೀನಿ. ನೀನು ಜೀವನದಲ್ಲಿ ಚುಗಲಿ ಹೇಳೋದು, ಯಾರಾದರೆ ಕಿವಿ ತುಂಬೋದು, ಬೇರೆಯವ್ರ ಬಗ್ಗೆ ಟೀಕೆ ಮಾಡೋದು, ಅವ್ರು ತಂದು ಇವರಿಗೆ, ಇವ್ರು ತಂದು ಅವರಿಗೆ, ಇಂಥವೆಲ್ಲ ಹೇಳೋದು ಮಾಡಬೇಡದು. ಅನಾವಶ್ಯಕ ಮಾತುಗಳನ್ನು ಆಡುವುದು ಬಿಡಿ. ಸುಳ್ಳು ಹೇಳುವುದು ಮತ್ತು ಮಾತು ಮುಚ್ಚಿಡುವುದು, ಅವಮಾನ ಮಾಡುವುದು, ನಿಮ್ಮಷ್ಟಕ್ಕೆ ನೀವೇ ಶ್ರೇಷ್ಠ ಎಂದು ಭಾವಿಸಿಕೊಳ್ಳುವುದು, ಬೇರೆಯವರ ಸಂತೋಷ ಕಸಿದುಕೊಳ್ಳುವುದು, ಇಷ್ಟೆಲ್ಲ ಮಾಡಿದರೂ ಮನುಷ್ಯನು ಹೇಳುತ್ತಾನೆ, ಆ ದೇವರು ಯಾವ ಥರ ಶಿಕ್ಷೆ ಕೊಡುತ್ತಿದ್ದಾನೆ ಅಂತ. ಇಲ್ಲಿ ಒಂದು ಒಳ್ಳೆಯ ವಿಚಾರ ಹೇಳ್ತೇನೆ, ಕೇಳಿ. ಇಲ್ಲಿ ಎಲ್ಲ ದೇವರ ಗುಡಿಗಳ ಮುಖ್ಯದ್ವಾರ ರಾತ್ರಿ 8 ಗಂಟೆವರೆಗೆ ಮಾತ್ರ ತೆರೆದಿಡುತ್ತಾರೆ. ಮತ್ತು 8 ಗಂಟೆ ಆದ ಮೇಲೆ ದೇವರ ಗುಡಿ ಮುಖ್ಯದ್ವಾರ ಚಾವಿ ಹಾಕಿ ಮುಚ್ಚಿಬಿಡುತ್ತಾರೆ. ಆದರೆ ಇದ್ಯಾಕೆ ಹೀಗೆ? ಯಾಕೆ ಗುಡಿಯ ಮುಖ್ಯದ್ವಾರಕ್ಕೆ ಚಾವಿ ಹಾಕುತ್ತಾರೆ? ಪೂಜಾರಿ ಗುಡಿಯಲ್ಲಿನ ವಸ್ತುಗಳನ್ನು ಹಾಗೆ ಬಿಟ್ಟು ಕೊಡಲು ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಚಾವಿಯ ಮೇಲೆ ನಂಬಿಕೆ ಇಟ್ಟುಕೊಂಡಿರ್ತಾರೆ. ಏಕೆ ಆ ದೇವರ ಮೇಲೆ ನಂಬಿಕೆ ಇಲ್ಲ? ಯಾಕೆ ಆ ದೇವರ ಮೇಲೆ ನಂಬಿಕೆ ಇಲ್ಲ? ಅದರ ಪೂಜಾರಿನೇ ಸಾಮಾನುಗಳ ಮೇಲೆ ವಿಶ್ವಾಸ ಇಟ್ಟಿಲ್ಲ ಅಂದಮೇಲೆ ದೇವರ ಮೇಲೆ ಹೇಗೆ ನಂಬಿಕೆ ಇಡು? ಇವೆಲ್ಲ ಅಂಧವಿಶ್ವಾಸದಿಂದ ದೂರ ಇರಿ, ನಿಮ್ಮ ವಿಚಾರದಂತೆ ಜೀವನ ನಡೆಸಿರಿ. ಈ ಕಲಿಯುಗದಲ್ಲಿ, ಪ್ರಪಂಚದಲ್ಲಿ ಯಾರಿಗಾಗಿ ಯಾರನ್ನು ತಿದ್ದಿ ಬುದ್ಧಿ ಹೇಳಲು ಸಾಧ್ಯವಿಲ್ಲ. ಒಂದು ವೇಳೆ ನಾವೇನಾದರೂ ಯಾರನ್ನಾದರೂ ತಿದ್ದುತ್ತೇವೆ ಅಂದುಕೊಂಡ್ರೆ ಅದು ನಮ್ಮ ದಡ್ಡತನ, ಮೂರ್ಖತನ. ಯಾರಿಗೂ ಬುದ್ಧಿ ಹೇಳುವ ಕಾಲಕ್ಕೂ ಉಳಿದಿಲ್ಲ. ತಂದೆ ತಾಯಿಯವರ ಮಾತಿಗೆ ಬೆಲೆ ಕೊಡದ ಈ ಜನ ಇನ್ಮೇಲೆ ಹೊರಗಿನವರ ಮಾತಿಗೆ ಯಾವ ಬೆಲೆ ಕೊಡ್ತಾರೆ? ನಮ್ಮನ್ನು ನೋಡಿ ಬೇರೆಯವರು
ತಿದ್ದುಕೊಳ್ಳುವಂತೆ ನಾವೇ ನಡೆದು ಬದುಕಬೇಕು, ಅಷ್ಟೇ ಜೀವನ. ಇಲ್ಲಿ ಈ ಭೂಮಿಯಲ್ಲಿ ನಾವು ಬದುಕುವ ಸಮಾಜದಲ್ಲಿ ಇಲ್ಲಿ ಯಾರು ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಮತ್ತು ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಬೆಳೆದಿಲ್ಲ. ಇಲ್ಲಿ ಸಮಾಜದಲ್ಲಿ ಜನರು ಹೇಗಿದ್ದಾರೆ ಅಂದರೆ, ನೀವು ಹೇಗಿದ್ದರೂ ಆಡಿಕೊಳ್ಳುತ್ತಾರೆ, ಒಳ್ಳೆಯನಾಗಿದ್ದರೂ ಮಾತನಾಡಿಕೊಳ್ಳುತ್ತಾರೆ, ಮತ್ತು ಕೆಟ್ಟವರಾಗಿದ್ದರೂ ಮಾತನಾಡಿಕೊಳ್ಳುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯರಾಗಲು ಸಾಧ್ಯವಿಲ್ಲ, ಹಾಗೆ ಎಲ್ಲರೂ ಎಲ್ಲರಿಗೆ ಕೆಟ್ಟವರಾಗುವುದಿಲ್ಲ. ನಾವು ಇಲ್ಲಿ ಎಷ್ಟು ಸಂತೋಷದಿಂದ ಖುಷಿಯಿಂದ ಇದ್ದೇವೆ ಎಂಬುದರ ಮೇಲೆ ನಮ್ಮ ಜೀವನದ ಸಾರ್ಥಕತೆ ನಿರ್ಧಾರವಾಗುವುದಿಲ್ಲ. ಆದರೆ ನಮ್ಮಿಂದ ಎಷ್ಟು ಜನರು ಸಂತೋಷವಾಗಿದ್ದಾರೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಇಲ್ಲಿ ಈ ಭೂಮಿ ಮೇಲೆ ಯಾವುದೂ ಉಳಿಯುವುದಿಲ್ಲ. ನೀವು ಮಾಡಿದ ಸೇವೆ, ಕೆಲಸ, ಕಾರ್ಯಗಳು ಇವೇ ಶಾಶ್ವತ. ಆದಷ್ಟು ಸಾಧ್ಯವಾದಷ್ಟು ಎಲ್ಲರನ್ನು ಸಂತೋಷವಾಗಿ ಇಡಲು ಪ್ರಯತ್ನಿಸೋಣ. ನಮ್ಮ ಜೀವನದ ಶ್ರೇಷ್ಠ ತತ್ವ ಏನೆಂದರೆ, ನಮ್ಮ ಮನಸ್ಸನ್ನು ಯಾವತ್ತೂ ಸಂತೋಷದಿಂದ ಇರಿಸಿಕೊಳ್ಳುವುದು. ಅದು ಮುಂದೆ ಯಶಸ್ಸು ನಮ್ಮನ್ನು ಸಂತೋಷಪಡಿಸುವುದೋ ಇಲ್ಲವೋ ಎನ್ನುವುದು ನಮಗೆ ತಿಳಿದಿಲ್ಲ. ಆದರೆ ಸಂತುಷ್ಟ ಮನಸ್ಸು ಯಾವತ್ತೂ ಯಶಸ್ಸಿನ ಕಡೆಗೆ ನಮ್ಮನ್ನು ಸಾಗಿಸುತ್ತದೆ. ಸತ್ಯ ಹೇಳಲು ಯಾವುದೇ ಶಪಥದ ಅವಶ್ಯಕತೆ ಇಲ್ಲ, ಮತ್ತು ನದಿಯ ನೀರು ಹರಿಯಬೇಕಾದರೆ ನಿಶ್ಚಿತ ಮಾರ್ಗದ ಅವಶ್ಯಕತೆ ಇಲ್ಲ. ಯಾರು ತನ್ನ ದೃಢ ನಿರ್ಧಾರದಿಂದ ಮುನ್ನಡೆಯುತ್ತಾರೋ ಅವರಿಗೆ ತಮ್ಮ ಗುರಿ ತಲುಪಲು ಯಾವುದೇ ರಥದ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಇನ್ನೊಂದು ಒಳ್ಳೆಯ ವಿಚಾರ ಹೇಳುತ್ತೇನೆ. ಈ ಸಮಾಜದಲ್ಲಿ ನಮ್ಮ ಎಲ್ಲ ಸಂಬಂಧಗಳು ಹುಟ್ಟಿದ್ದು ರಕ್ತದಿಂದ, ಆದರೆ ನಮ್ಮವರು ಅನ್ನುವ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡುವ ದೃಷ್ಟಿ ಮತ್ತು ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿ ಇಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರುವುದಿಲ್ಲ. ಈ ಮನುಷ್ಯನ ಬದುಕು ಹೇಗೆಂದರೆ, ಇರುವುದೊಂದು ಜೀವನ, ಇದು ಸಿಗುವುದು ಕೆಲವೇ ದಿನ. ತಿಳಿಯದೆ ಕಳೆದು ಹೋಯಿತು ಬಾಲ್ಯದ ಜೀವನ, ಇನ್ನು ಮುಂದೆ ಗೊತ್ತಿಲ್ಲದೆ ಜಾರಿ ಹೋಯಿತು ಯೌವನ. ಕರೆಯದೆ ಬರುವುದು ಮುದಿತನ, ಎಲ್ಲವನ್ನು ಅನುಭವಿಸುತ್ತಾ ಬಾಳುವುದೇ ಜೀವನ. ಈ ಬದುಕು ಬಲು ಚಿಕ್ಕದು, ಇರುವಷ್ಟು ದಿನ ಎಲ್ಲರೊಂದಿಗೆ ನೆಮ್ಮದಿಯಿಂದ ಕಾಲ ಕಳೆಯಿರಿ. ಕಷ್ಟ ಸುಖ ಒಂದೇ ನಾಣ್ಯದ ಎರಡು ಮುಖ. ಕಷ್ಟ ಬಂದಾಗ ಕುಗ್ಗದೆ ಮತ್ತು ಸುಖ ಬಂದಾಗ ಹಿಗ್ಗದೆ ಎಲ್ಲ ಸಮಯದಲ್ಲೂ ಒಂದೇ ಇದ್ದು ಕಾಲ ಕಳೆಯಿರಿ. ಈ ಜೀವನ ಜೋಕಾಲಿ ಇದ್ದಂಗೆ, ಒಮ್ಮೆ ಕಷ್ಟ ಬರ್ತದೆ, ಒಮ್ಮೆ ಸುಖ ಬರ್ತದೆ, ಎಲ್ಲವನ್ನು ಹೊಂದಿಕೊಂಡು ಹೋಗುವುದು ಜೀವನ. ಈ ಇಡೀ ಸಮಾಜದಲ್ಲಿ ಒಬ್ಬ ಬಡವನಿಗೆ ಅವನ ಬಡತನದ ಭಾಳಷ್ಟು ಪಾಠ ಕಲಿಸಿಕೊಡ್ತದೆ. ಹೀಗೆ ಬದುಕಬೇಕೆಂದು ಕಲಿಸಿಕೊಡ್ತದೆ. ಹಸಿದ ಹೊಟ್ಟೆ ಕೇಳುತ್ತದೆ ಒಂದು ಹೊತ್ತಿನ ಊಟ. ಕಷ್ಟ ಕೇಳುತ್ತದೆ ಈ ಸಂಕಷ್ಟದಿಂದ ಪಾರಾಗುವುದು ಹೇಗಂತ. ಬಡವ ಯಾವಾಗಲೂ ಯೋಚಿಸುತ್ತಾನೆ, ಬರೀ 2 ಹೊತ್ತಿನ ಊಟ ಮಾತ್ರ. ಇಲ್ಲಿ ತುಂಬಿದ ಜೇಬು ಇಡೀ ಪ್ರಪಂಚ ತೋರಿಸುತ್ತದೆ, ಮತ್ತು ಖಾಲಿ ಜೇಬು ನಮ್ಮವರು ಯಾರು, ತಮ್ಮವರು ಯಾರು, ನಮಗಾಗೋರು ಯಾರು, ಮತ್ತು ಬೇರೆಯವರು ಯಾರು ಅಂತ ಕಲಿಸಿಕೊಡುತ್ತದೆ. ಅದಕ್ಕಾಗಿ ಬಡತನ ಭಾಳಷ್ಟು ಕಲಿಸಿಕೊಡುತ್ತದೆ. ಅದಕ್ಕಾಗಿ ಬಡವನಾಗಿ ಉಳಿದುಕೊಳ್ಳಬೇಡ. ಬಡವನಾಗಿ ಹುಟ್ಟಿ ಬಂದಿದ್ದು ಅದು ನಿನ್ನ ತಪ್ಪಿಲ್ಲ. ಆದರೆ ನಿನ್ನ ಜೀವನ ಪೂರ್ತಿ ಬಡವನಾಗಿಯೇ ಕೊಂಡರೆ ಅದು ನಿನ್ನ ದೊಡ್ಡ ತಪ್ಪು. ಬಡವನಾಗಿ ಸತ್ತರೆ ಅದು ನಿನ್ನ ತಪ್ಪು. ಅದಕ್ಕಾಗಿ ಕಷ್ಟಪಟ್ಟು ದುಡಿಯಿರಿ, ನಿಯತ್ತು ಇಟ್ಟುಕೊಳ್ಳಿ. ಯಶಸ್ಸು ಇವತ್ತಿಲ್ಲ, ನಾಳೆ ಖಂಡಿತವಾಗಿ ಸಿಗುತ್ತದೆ. ಇಲ್ಲಿ ಒಂದು ಮಾತು, ನಮ್ಮ ಜೀವನ ಅನ್ನೋದು ಒಂದು ಜೋಕಾಲಿ ಇದ್ದ ಹಾಗೆ. ಒಮ್ಮೆ ಸುಖದ ಅನುಭವ ಕಡೆಗೆ
ಇನ್ನೊಮ್ಮೆ ದುಃಖದ ಅನುಭವದ ಕಡೆಗೆ ತೂಗುತ್ತಿರುತ್ತದೆ. ಹಾಗೆಯೇ ಜೀವನವು ಅನ್ನೋದು ಜೋಕಾಲಿ ಇದ್ದಂತೆ ಸುಖದ ಅನುಭವ ಮೇಲೆ ಏರುತ್ತದೆ ಮತ್ತು ಒಮ್ಮೆ ದುಃಖದ ಅನುಭವ ಮೇಲೆ ಏರುತ್ತದೆ. ಎಲ್ಲದಕ್ಕೂ ಹೊಂದಿಕೊಂಡು ಹೋಗುವುದು ಜೀವನ. ಇಲ್ಲಿ ಸಮಾಜದಲ್ಲಿ ಕೆಲವಷ್ಟು ಜನರು ಹೇಗಿರ್ತಾರೆ ನೋಡಿ, ಯಾರೋ ಒಬ್ಬರು ಅವರ ಜೀವನದಲ್ಲಿ ಮುಂದಕ್ಕೆ ಅಭಿವೃದ್ಧಿ ಆಗುತ್ತಿದ್ದಾರೆ, ಮುಂದಕ್ಕೆ ಹೋಗುತ್ತಿದ್ದಾರೆ, ಜೀವನದಲ್ಲಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಮುಂದಕ್ಕೆ ಸಾಗುತ್ತಿದ್ದರೆ ಅವರ ಹೊಟ್ಟೆಯಲ್ಲಿ ಉರಿದುಕೊಳ್ಳುತ್ತದೆ. ಇದು ಸ್ವಾರ್ಥದ ಬುದ್ಧಿ. ಉರಿದುಕೊಳ್ಳುವರು ಉರಿದುಕೊಳ್ಳಲಿ ಬಿಡಿ, ಒಂದು ದಿನ ಉರಿದು ಬೂದಿಯಾಗಿ ಬಿಡುತ್ತದೆ. ಅದು ಅಹಂಕಾರವಾಗಿರ್ಬೋದು, ಅದು ವಸ್ತು ಆಗಿರ್ಬೋದು, ಅಥವಾ ಅವನು ಮನುಷ್ಯನೇ ಆಗಿರ್ಬೋದು. ಯಾವಾಗಲೂ ನಿಮ್ಮ ಕರ್ಮದ ಮೇಲೆ ವಿಶ್ವಾಸ ಇಟ್ಕೊಳ್ಳಿ, ನಿಮ್ಮ ರಾಶಿಗಳ ಮೇಲಲ್ಲ. ರಾಶಿ ಎನ್ನುವ ಕಾಲದಲ್ಲಿ ರಾಮನದು ಮತ್ತು ರಾವಣದು ಒಂದೇ ಆಗಿತ್ತು. ಆದರೆ ಅವರವರ ಕರ್ಮದ ಮೇಲೆ ಫಲಿತಾಂಶ ಸಿಕ್ಕಾಯಿತು. ನಿಮ್ಮ ಕರ್ಮವೇ ನಿಮ್ಮ ತೋರಿಕೆ ಇದೆ. ಇದರಲ್ಲಿ ಒಂದು ಹೆಸರಿನ ಲಕ್ಷಗಟ್ಟಲೆ ಮನುಷ್ಯ ಇದ್ದಾನೆ. ಇಲ್ಲಿ ಹಣ್ಣುಗಳಿಂದ ಕೂಡಿದ ಮರವು ಯಾವಾಗಲೂ ಬಾಗುತ್ತದೆ, ಏಕೆಂದರೆ ಆ ಮರವು ಹಣ್ಣುಗಳಿಂದ ತುಂಬಿಕೊಂಡಿರುತ್ತದೆ. ಹಾಗೆ ಗುಣವಂತ ಮನುಷ್ಯನು ಯಾವಾಗಲೂ ವಿನಮ್ರದಿಂದ ಇರುತ್ತಾನೆ, ಏಕೆಂದರೆ ಅವನಲ್ಲಿ ಜ್ಞಾನ ಮತ್ತು ಸಂಸ್ಕಾರದ ಭಾರ ಇರುತ್ತದೆ. ಆದರೆ ನೆನಪಿಡಿ, ಒಣಗಿದ ಕಟ್ಟಿಗೆ ಯಾವತ್ತೂ ಬಾಗೋದಿಲ್ಲ, ಏಕೆಂದರೆ ಅದರಲ್ಲಿ ರಸ ಇಲ್ಲ. ಅಥವಾ ಜೀವನ ಮತ್ತು ಮೂರ್ಖ ವ್ಯಕ್ತಿಯು ಕೂಡ ಯಾವಾಗಲೂ ಬಾಗೋದಿಲ್ಲ, ಏಕೆಂದರೆ ಅವನಲ್ಲಿ ತಿಳುವಳಿಕೆ ಇಲ್ಲ ಅಥವಾ ಸಂಸ್ಕಾರ ಇರುವುದಿಲ್ಲ. ಅರ್ಥವಿಲ್ಲದ ಮಾತಿಗೆ ಬೆಲೆ ಇಲ್ಲ, ನೆಲೆ ಇಲ್ಲ. ಮನೆ ಕಟ್ಟಲು ಹಣ ಬೇಕು, ಮನಸ್ಸು ಕಟ್ಟಲು ಗುಣ ಬೇಕು. ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ, ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಅಲ್ಲಿ ಯೋಗ್ಯರಷ್ಟೇ ಇರ್ತಾರೆ. ನೀವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮ್ಮಷ್ಟಕ್ಕೆ ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನೀವು ದೇವರ ಗುಡಿಯಲ್ಲಿ ದೇವರಿಗೆ ಭೇಟಿಯಾದಿರಿ, ಗಂಟೆ ಬಾರಿಸಿದಿರಿ, ಮತ್ತು ಅಗರಬತ್ತಿ ಹಚ್ಚಿದಿರಿ, ತಲೆ ಬಾಗಿಸಿದಿರಿ. ಆದರೆ ಮನಸ್ಸು ಮಾತ್ರ ಅದೇ ಇದ್ದ ಹಾಗೆ ಇದೆ. ಅದೇ ಸಿಟ್ಟು, ಅದೇ ಕೋಪ, ಅದೇ ಕೆಟ್ಟ ವಿಚಾರ, ಅದೇ ಕೆಟ್ಟ ಬುದ್ಧಿ. ಕೆಟ್ಟ ವಿಚಾರಗಳಿಂದ ತುಂಬಿದ ಮನಸ್ಸು ಇಷ್ಟೆಲ್ಲ ಕೆಟ್ಟ ಬುದ್ಧಿ ಇಟ್ಟುಕೊಂಡು ದೇವರ ಪೂಜೆ ಮಾಡಿದರೆ ದೇವರು ಒಲಿಯುತ್ತಾನೆ. ಮತ್ತು ಮಂದಿರದಿಂದ ಹೊರಗೆ ಬಂದಾಗ ಹೊರಗೆ ಹೊಟ್ಟೆಯಿಂದ ಹಸಿದವನಿಗೆ ನೋಡಿ ನೀವು ನಿಮ್ಮ ಮುಖ ತಿರುಗಿಸಿಕೊಳ್ಳುತ್ತೀರಿ. ಅಂದಮೇಲೆ ಈ ಪೂಜೆ ಯಾವ ಕೆಲಸದು? ನೆನಪಿರಲಿ, ಮಂದಿರಕ್ಕೆ ಹೋಗೋದರಿಂದ ಅಲ್ಲ. ಯಾರದೇ ಒಬ್ಬರು ಒಳ್ಳೆಯದು ಮಾಡಿದರೆ ನಿಜವಾದ ದೇವರು ಸಿಗುತ್ತಾನೆ ಅಷ್ಟೇ. ಈ ಕಲಿಯುಗದ ಸತ್ಯ ಅಂದರೆ ಇಲ್ಲಿ ಕಾಲಲ್ಲಿ ಹಾಕುವ ಚಪ್ಪಲಿಗಳು, ಬೂಟುಗಳು ಇವೆಲ್ಲ ಫುಟ್ಪಾತಿನಲ್ಲಿ ಇಟ್ಟು ಮಾರಾಟ ಮಾಡಬೇಕಾದವು. ಇವುಗಳು ಸುಂದರವಾದ ಗಾಜಿನ ಶೋರೂಮಿನಲ್ಲಿ ಇಟ್ಟು ಮಾರಾಟ ಮಾಡುವ ಕಾಲ ಬಂತು. ಮತ್ತು ಪುಸ್ತಕಗಳು, ಬುಕ್ಗಳು ಇವುಗಳು ಸುಂದರವಾದ ಶೋರೂಮಿನಲ್ಲಿ ಅಂಗಡಿಯಲ್ಲಿ ಇಟ್ಟು ಮಾರಾಟ ಮಾಡಬೇಕಾದವು. ಅವು ಫುಟ್ಪಾತಿನಲ್ಲಿ ಇಟ್ಟು ಮಾರಾಟ ಮಾಡುವ ಕಾಲ ಬಂತು. ಶೆರೆ ಅಂದರೆ ಆಲ್ಕೋಹಾಲ್, ಇದು ನಗದು ಆಗಿ ಹೋಯಿತು. ಮತ್ತು ಊಟ ಮಾಡುತ್ತಿರೋ ಹಾಲು, ಇದು ಉದುರಿ ಸಾಲ ಆಗಿ ಹೋಯಿತು. ಮನೆಯಿಂದ ಹೊರಗೆ ಇರಬೇಕಾದ ನಾಯಿಗಳು ಇವತ್ತು ಮನೆಯಲ್ಲಿ ಮಕ್ಕಳಂತೆ ಸಾಕುವ ಕಾಲ ಬಂತು. ಹಾಲು ಕೊಡುವ ಆಕಳು ರಸ್ತೆಯ ಮೇಲೆ, ಮತ್ತು ಮಕ್ಕಳು ಹೊರದೇಶದಲ್ಲಿ, ತಂದೆ ತಾಯಿಯವರು ವೃದ್ಧಾಶ್ರಮದಲ್ಲಿ. ಹೇಗಿದೆ ಈ ದುನಿಯಾ, ಈ ಜಗತ್ತು? ಉಲ್ಟಾ ಪಲ್ಟಾ ಜೀವನ ತುಂಬಾ ಬದಲಾಗಿಬಿಟ್ಟಿದೆ. ಸಂಸ್ಕೃತಿ ಸಂಸ್ಕಾರ ನಡೆ ನೋಡಿ ಯಾರಿಗೆ ಯಾರೂ ಇಲ್ಲದಂತೆ ಆಗಿ ಹೋಯಿತು ಈ ಸಮಾಜದಲ್ಲಿ. ನೀವು ನಿಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ತೊಂದರೆ, ದುಃಖ
ಕಷ್ಟಗಳು ಕೊಟ್ಟಾಗ ನಿಮಗೆ ಸಂತೋಷ ಆಗ್ತದೆ. ಆ ದೇವರು ನಿಮ್ಮನ್ನು ಈ ಮನುಷ್ಯ ಜನ್ಮಕ್ಕೆ ತಂದು ಏನೂ ತಪ್ಪು ಮಾಡಿಲ್ಲ. ಯಾರ ಹತ್ತಿರ ದಯೆ ಇಲ್ಲ ಅಂದರೆ ಅವನು ಮನುಷ್ಯನೇ ಆಗಲು ಸಾಧ್ಯವೇ ಇಲ್ಲ, ಅವನು ಮನುಷ್ಯನೇ ಅಲ್ಲ. ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಒಂದೇ ಒಂದು ವ್ಯತ್ಯಾಸ ಇದೆ, ಅದು ದಯ. ಒಂದು ವೇಳೆ ನೀವು ಯಾರಿಗೆ ಗೌರವ ಸಹಾಯ ಮಾಡದಿದ್ದರೆ ಪರವಾಗಿಲ್ಲ, ಮಾಡಬೇಡಿ. ಆದರೆ 4 ಜನರ ಮಧ್ಯದಲ್ಲಿ ಕುಳಿತುಕೊಂಡು ಒಬ್ಬ ವ್ಯಕ್ತಿಯ ಮರ್ಯಾದೆ ತೆಗೆಯಬೇಡಿ ಮತ್ತು ಯಾರಿಗೂ ವೀಕ್ನೆಸ್ ಎಂದು ತಿಳಿದುಕೊಳ್ಳಬೇಡಿ. ಏಕೆಂದರೆ ಇಲ್ಲಿ ಸಮಯ ಅನ್ನೋದು ಎಲ್ಲಕ್ಕಿಂತ ದೊಡ್ಡ ಶಕ್ತಿಶಾಲಿ ಇದೆ. ಸಮಯ ರಾಜನಿಗೆ ಭಿಕ್ಷುಕನಾಗಿ ಮಾಡಿಬಿಡುತ್ತದೆ, ಭಿಕ್ಷುಕನಿಗೆ ರಾಜನಾಗಿ ಮಾಡಿಬಿಡುತ್ತದೆ. ಅದಕ್ಕೆ ಹೇಳೋದು, ಸಮಯ ಸಂದರ್ಭ ಯಾವತ್ತೂ ಒಂದೇ ಥರ ಇರೋದಿಲ್ಲ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.